ನಾಳೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಕೆ ಮಾಡಲಾಗ್ತಾ ಇದೆ. ಲೋಕ ಸಮರದ ಸಂದರ್ಭದಲ್ಲಿ ಸರ್ಕಾರದಿಂದ ವರದಿಯನ್ನು ಸ್ವೀಕಾರ ಮಾಡಲಾಗ್ತಾ ಇದೆ. ನಾಳೆ ಸಿಎಂಗೆ ವರದಿಯನ್ನ ಆಯೋಗ ಸಲ್ಲಿಸಲಿದೆ. ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿ ಸಲ್ಲಿಕೆ ಆಗ್ತಾ ಇದೆ. ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗದಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ವರದಿಯನ್ನ ಸಲ್ಲಿಸೋ ಸಾಧ್ಯತೆ ಇದೆ. ಜಾತಿ ಗಣತಿ ವರದಿಗೆ ಪ್ರಬಲ ಸಮುದಾಯಗಳು ವಿರೋಧವನ್ನ ವ್ಯಕ್ತಪಡಿಸಿದೆ. ವರದಿಯನ್ನ ವಿರೋಧಿಸಿತ್ತು ಕಾಂಗ್ರೆಸ್ನ ಹಲವು ನಾಯಕರುಗಳು. ಈ ಮಧ್ಯೆ ಇದೀಗ ನಾಳೆ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗ್ತಾ ಇದೆ. ಇದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಕೂಡ ಸಲ್ಲಿಕೆ ಆಗ್ತಾ ಇದೆ. ಲೋಕ ಸಮರದ ಸಂದರ್ಭದಲ್ಲೇ ಸರ್ಕಾರದಿಂದ ವರದಿಯನ್ನ ಸ್ವೀಕಾರ ಮಾಡಲಾಗ್ತಾ ಇದೆ. ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗದಿಂದ ವರದಿಯನ್ನ ನೀಡಲಾಗ್ತಾ ಇದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ವರದಿಯನ್ನ ಸಲ್ಲಿಸೋ ಸಾಧ್ಯತೆ ಕೂಡ ಇದೆ. ಜಾತಿ ಗಣತಿ ವರದಿಗೆ ಪ್ರಬಲ ಸಮುದಾಯಗಳು ತಮ್ಮ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ವು. ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣ ಆಗಿತ್ತು. ಈ ವರದಿ ಯಾವುದೂ ಕೂಡ ಕರೆಕ್ಟ್ ಆಗಿ ಇಲ್ಲ ಅಂತ ಕೂಡ ಹಲವು ಕಾಂಗ್ರೆಸ್ನ ನಾಯಕರುಗಳು ಕೂಡ ಹೇಳಿದ್ರು. ಈಗ ಇದರ ಮಧ್ಯೆನೇ ನಾಳೆ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ವರದಿಯನ್ನ ಸಲ್ಲಿಸೋ ಸಾಧ್ಯತೆ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಆಗಲಿದ್ದಾರೆ ಆಯೋಗದ ಅಧ್ಯಕ್ಷರು ಹಾಗೆ ಸದಸ್ಯರು. ನಾಳೆ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ನೀಡಲಾಗ್ತಾ ಇದೆ. ಈ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳ ಆಗಿದ್ದನ್ನ ಗಮನಿಸಬಹುದು. ಈಗ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗ ಏನು ವರದಿಯನ್ನ ಸಿದ್ಧಪಡಿಸಿದೆ ಅದನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯನ್ನ ಮಾಡಲಾಗ್ತಾ ಇದೆ. ಬಹು ನಿರೀಕ್ಷಿತ ಜಾತಿ ಗಣತಿ ವರದಿ ನಾಳೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗ್ತಾ ಇದೆ. ಜಾತಿ ಗಣತಿ ವರದಿ ವಿಚಾರವಾಗಿ ಸಿದ್ದರಾಮಯ್ಯ ಅವರನ್ನ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಕೂಡ ಭೇಟಿ ಆಗ್ತಾರೆ. ನಾಳೆ ರಾಜ್ಯ ಸರ್ಕಾರಕ್ಕೆ ಆಯೋಗದಿಂದ 11 ಗಂಟೆಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಜಾತಿ ಗಣತಿ ವರದಿ ವಿಚಾರವಾಗಿಯೇ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಕೂಡ ಭೇಟಿ ಆಗ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ಸಮಿತಿ ಸಿದ್ಧಪಡಿಸಿರುವಂತಹ ಜಾತಿ ಗಣತಿ ವರದಿ ಬಗ್ಗೆ ಸಾಕಷ್ಟು ಅಪಸ್ವರಗಳು ಕೂಡ ಕೇಳಿಬಂದಿತ್ತು. ಬಳಿಕ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಸರ್ಕಾರಕ್ಕೆ ಜಾತಿ ಗಣತಿ ವರದಿಯನ್ನ ನೀಡೋದಕ್ಕೆ ಮುಂದಾಗಿದ್ರು. ಕಾಂತರಾಜು ಅವರ ಜಾತಿ ಗಣತಿ ವರದಿ ಸ್ವೀಕಾರ ಮಾಡೋದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಈಗ ನಾಳೆ ಜಯಪ್ರಕಾಶ್ ಹೆಗಡೆ ಅವರ ವರದಿ ನಾಳೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಚಂದನ್ ಶರ್ಮಾ. ಚಂದನ್, ಗಮನಿಸಬಹುದು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಹಾಗೆ ಸರ್ಕಾರದ ನಡುವೆ ಯಾವ ರೀತಿಯ ಜಟಾಪಟಿಗೆ ಕಾರಣ ಆಗಿತ್ತು ಅಂತ. ಕಾಂತರಾಜು ವರದಿಯನ್ನು ಕೂಡ ವಿರೋಧವನ್ನ ಮಾಡಲಾಗಿತ್ತು. ಈಗ ಜಯಪ್ರಕಾಶ್ ಹೆಗಡೆ ಅವರ ವರದಿ ಸಲ್ಲಿಕೆ ಆಗ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು? ಅಲ್ಲಿನ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವ ಹಲವು ಆಯಾಮಗಳನ್ನ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. 2015 ಮತ್ತು 2018 ನಡುವೆ ಅಂದರೆ 3 ವರ್ಷಗಳ ಅವಧಿಯಲ್ಲಿ ನ್ಯಾಯಮೂರ್ತಿ ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಲಾಗತ್ತೆ. ಅದಕ್ಕೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳ ಬಹಳ ಪ್ರಮುಖವಾದಂಥ ರೀತಿ ನೀತಿಗಳ ಅನ್ವಯ ನೀವು ಜಾತಿ ಗಣತಿಯನ್ನು ಮಾಡಬೇಕಾಗತ್ತೆ. ಸೋಷಿಯಲಿ, ಪೊಲಿಟಿಕಲಿ, ಎಜುಕೇಷನಲಿ ಮತ್ತು ಎಕನಾಮಿಕಲಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವ ಯಾವ ವರ್ಗಗಳು, ಇಲ್ಲಿ ಗಮನಿಸಬೇಕಾಗಿರೋದು ಯಾವ ಯಾವ ಜಾತಿ ಅಲ್ಲ. ನಾವು OBC ಅಂತಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ಗಳು ಅಂತ ಸಾಮಾನ್ಯವಾಗಿ ತಪ್ಪು ತಿಳಿದುಕೊಂಡ್ಬಿಡ್ತೇವೆ. OBC ಅಂತಂದ್ರೆ ಇಲ್ಲಿ ಗಮನಿಸಬೇಕಾಗಿರೋದು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಹಾಗಾಗಿ ನ್ಯಾಯಮೂರ್ತಿ ಕಾಂತರಾಜ್ ಅವರ ನೇತೃತ್ವದಲ್ಲಿ ಆ ಒಂದು ಕಮಿಟಿಯನ್ನು ರಚನೆ ಮಾಡಲಾಗತ್ತೆ. ಅದಾದ ನಂತರದಲ್ಲಿ ಅವರು ಆ ಒಂದು ವರದಿಯನ್ನ ಸರ್ಕಾರದ ಮುಂದೆ ಇಡ್ತಾರೆ. ಆದರೆ ಇಲ್ಲಿ ಸರ್ಕಾರದ ರೀತಿ ನೀತಿ ಮತ್ತು ಪಾಲನೆ ಯಾವುದಾದ್ರೂ ಒಂದು ಕಮಿಟಿ ವರದಿಯನ್ನು ಮುಂದೆ ಇಟ್ಟಾಗ ಹೇಗಿರಬೇಕಾಗಿರುತ್ತೆ ಅಂತಂದ್ರೆ ಅದಕ್ಕೆ ಒಬ್ರು ಮೆಂಬರ್ ಸೆಕ್ರೆಟರಿ ಅಂತ ಇರ್ತಾರೆ. ಆ ಮೆಂಬರ್ ಸೆಕ್ರೆಟರಿ ಅದಕ್ಕೆ ಒಂದು ಸಹಿಯನ್ನ ಹಾಕ್ಬಿಟ್ಟು ನಂತರದಲ್ಲಿ ಅದನ್ನ ಪಾಸ್ ಮಾಡಬೇಕಾಗತ್ತೆ. ಆದರೆ ನ್ಯಾಯಮೂರ್ತಿ ಕಾಂತರಾಜ್ ಅವರು ಸಲ್ಲಿಸಿದಂಥ ಆ ಒಂದು ವರದಿಗೆ ಆ ಸಂದರ್ಭದಲ್ಲಿ ಮೆಂಬರ್ ಸೆಕ್ರೆಟರಿಯ ಸಿಗ್ನೇಚರ್ ಬಿದ್ದಿರುವುದಿಲ್ಲ. ಇದು ಇತಿಹಾಸ. ಅದಾದ ನಂತರದಲ್ಲಿ ಸಿದ್ದರಾಮಯ್ಯನವರು ಅನ್ಕೊಳ್ತಾರೆ 2018ರಲ್ಲಿ ಮತ್ತೆ ನಮ್ಮದೇ ಸರ್ಕಾರ ಬರುತ್ತೆ, ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗೋಣ, ನಾವು ತೀರ್ಮಾನವನ್ನು ತೆಗೆದುಕೊಳ್ಳೋಣ ಅಂತ ಅವರು ಪ್ಲಾನ್ ಮಾಡ್ಕೊಳ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ಅವರ ಸರ್ಕಾರ ಬರೋದಿಲ್ಲ. ಮಿತ್ರಕೂಟ ಆಗುತ್ತೆ. 14 ತಿಂಗಳ ಕಾಲ JDS ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳು ಕೂಡ
ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಡಳಿತವನ್ನ ಜೊತೆಗೆ ಸೇರಿಕೊಂಡು ಸ್ನೇಹಿತರ ರೀತಿಯಲ್ಲಿ ನಡೆಸ್ತಾರೆ. ಈಗ ಜಯಪ್ರಕಾಶ್ ಹೆಗಡೆ ಅವರ ಸರದಿ 2018ರಲ್ಲಿ ಈ ಜಾತಿ ಗಣತಿಯನ್ನ ಪ್ರೆಸೆಂಟ್ ಮಾಡಿದ್ದು ನ್ಯಾಯಮೂರ್ತಿ ಕಾಂತರಾಜ್ ಅವರು. ಅದು ಪ್ರೆಸೆಂಟ್ ಆಗಿ ನಾವೀಗ 2024ಕ್ಕೆ ಬಂದಿದ್ದೇವೆ. 5.5 ವರ್ಷಗಳ ಕಾಲ, ಆಲ್ಮೋಸ್ಟ್ 6 ವರ್ಷಗಳ ಕಾಲ ಆಗೋಗಿದೆ. ನ್ಯಾಯಮೂರ್ತಿ ಕಾಂತರಾಜ್ ಅವರು 2011ರ ಸೆನ್ಸಸ್ನ ಆಧಾರದಲ್ಲಿ ಈ ಸೋಷಿಯೋ ಎಕನಾಮಿಕಲ್ ಮತ್ತು ಎಜುಕೇಷನಲ್ ಸರ್ವೆಯನ್ನ ಸಿದ್ಧಪಡಿಸಿ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ರು. ಆದರೆ ಅದಕ್ಕೆ ಮೆಂಬರ್ ಸೆಕ್ರೆಟರಿ ಸಿಗ್ನೇಚರ್ ಆಗಿರಲಿಲ್ಲ. ಈಗ ನಾಳೆ ಜಯಪ್ರಕಾಶ್ ಹೆಗಡೆ ಅವರ ಈ OBCಯ ಚೇರ್ಮನ್ ಆಗಿರುವಂತಹ ಜಯಪ್ರಕಾಶ್ ಹೆಗಡೆ ಅವರ ಕಡೆಯ ದಿನವಾಗಿರುವುದರಿಂದ ಅವರು ಸಬ್ಮಿಟ್ ಮಾಡಲೇಬೇಕಾದಂಥ ಅನಿವಾರ್ಯತೆಗೆ ಸಿಲುಕಿಕೊಂಡಿದ್ದಾರೆ. ಮತ್ತು ಅವರಿಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಸರ್ಕಾರದ ಮುಂದೆ ಅದನ್ನು ಸಬ್ಮಿಟ್ ಮಾಡ್ತೀವಿ ಅಂತ. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟು, ಈ ಸೋಷಿಯೋ ಎಕನಾಮಿಕ್ ಸರ್ವೆಯಲ್ಲಿ ಅಥವಾ ಜಾತಿ ಗಣತಿಯಲ್ಲಿ ಏನಾಗಬಹುದು ಮತ್ತು ಯಾವುದರ ವಿರೋಧ ಅಂತ. ಇಲ್ಲಿ ನಮಗೆ ಎಲ್ಲವೂ ಕೂಡ ಸಿಕ್ಕಿರೋದು ಬರೀ ಅಂತೆ ಕಂತೆಗಳು ಮಾತ್ರ, ಯಾವುದು ಕೂಡ ಇನ್ನು ಸುಸ್ಪಷ್ಟವಾಗಿಲ್ಲ. ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ, ಒಕ್ಕಲಿಗರು 14% ಇದ್ದಾರೆ, ಜಾತಿ ಗಣತಿಯಲ್ಲಿ ಕಡಿಮೆ ತೋರಿಸಿದ್ದಾರೆ. ಲಿಂಗಾಯತರು 12ರಿಂದ 13% ಇದ್ದಾರೆ, ಜಾತಿ ಗಣತಿಯಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ತೋರಿಸಿದ್ದಾರೆ. ಕುರುಬರು ಬಹಳ ಕಡಿಮೆ ಇದ್ದಾರೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ನವರು, ಅವ್ರನ್ನ ತುಂಬಾನೇ ಜಾಸ್ತಿ ತೋರಿಸಿದ್ದಾರೆ. ನ್ಯಾಯಮೂರ್ತಿ ಕಾಂತರಾಜ್ ಅವರು ಕೂಡ ಕುರುಬರಾಗಿದ್ದಾರೆ. ಆ ಕಾರಣಕ್ಕಾಗಿ ಸ್ವಜಾತಿ ಪ್ರೀತಿಗೋಸ್ಕರ ಅವರು ಕುರುಬರನ್ನ ಮೇಲ್ಪಂಕ್ತಿಗೆ ತರಬೇಕು. ಪೊಲಿಟಿಕಲಿ, ಸೋಷಿಯಲಿ, ಎಕನಾಮಿಕಲಿ, ಎಜುಕೇಷನಲಿ ಅವರು ಮೇಲ್ಮಟ್ಟಕ್ಕೆ ತಗೊಂಡು ಹೋಗಬೇಕು, ಅಥವಾ ಅವರಿಗೆ ಸಿಗಬಹುದಾದಂಥ ರಿಸರ್ವೇಷನ್ ಜಾಸ್ತಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಆಟ ಆಡಿದೆ ಅಂತನ್ನೋದು ಪ್ರತಿಪಕ್ಷಗಳ ಮತ್ತು 2 ಪ್ರಬಲ ಸಮುದಾಯಗಳ, ಯಾವುದು ಒಂದು ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ, ಇಡೀ ಕರ್ನಾಟಕದ ರಾಜಕಾರಣವನ್ನ ಅತ್ಯಂತ ನಿರ್ಣಾಯಕ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬಹುದಾದಂಥ 2 ಸಮುದಾಯಗಳ ಪ್ರಬಲವಾದಂಥ ವಾದ. ನಾಳೆ ಬಹುಶಃ ಅದಕ್ಕೆ ಅಂತ್ಯ ಸಿಗುತ್ತಾ ಅಂತ ನೀವು ಒಂದು ಪ್ರಶ್ನೆಯನ್ನ ಕೇಳಬಹುದು. ಮೇ ಬಿ ಆರ್ ಮೇ ನಾಟ್ ಬಿ. ಸೊ ಹಾಗಿದ್ರೆ ನಾಳೆ ಏನಾಗ್ಬಿಡುತ್ತೆ? 6 ವರ್ಷಗಳ ಗ್ಯಾಪ್ನ ಜಯಪ್ರಕಾಶ್ ಹೆಗಡೆ ಹೇಗೆ ಫಿಲ್ ಮಾಡಿದ್ದಾರೆ ಅದು ಕೂಡ ಬಹಳ ದೊಡ್ಡ ಪ್ರಶ್ನೆ. ಬೊಮ್ಮಾಯಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದಿಷ್ಟು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಆ ಗ್ಯಾಪ್ ಏನಿತ್ತು ಅಂದ್ರೆ 2018ರಿಂದ 2022ರ ನಡುವೆ ಜಾತಿ ಗಣತಿಯಲ್ಲಿ ಜನಗಣತಿ ಕೂಡ ಏನು ಜಾಸ್ತಿ ಆಯಿತು, ಪಾಪ್ಯುಲೇಷನ್ ಕೂಡ ಏನು ಜಾಸ್ತಿ ಆಯಿತು, ಅದನ್ನು ಒಂದಿಷ್ಟು ಫುಲ್ಫಿಲ್ ಮಾಡುವಂಥ ಪ್ರಯತ್ನದ ಭಾಗವಾಗಿ ಸೈಂಟಿಫಿಕಲಿ ಈ ಜಾತಿ ಗಣತಿಯನ್ನ ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡುವಂಥ ವಿಷಯವನ್ನ ಮಾಡಲಾಯಿತು. ಅದಕ್ಕೆ ಅವರು ಈಗ ಹೊಸ ಹೆಸರು ಇಟ್ಟಿರೋದು BC ಕಮಿಷನ್ ಡೇಟಾ. ನೆನ್ಪಿಟ್ಕೊಳ್ಳಿ, BC ಕಮಿಷನ್ ಡೇಟಾ. ಇದು ನ್ಯಾಯಮೂರ್ತಿ ಕಾಂತರಾಜ್ ಕಮಿಷನ್ ಡೇಟಾ ಅಂತ ಬರೋದಿಲ್ಲ, ಇದಕ್ಕೆ ಬ್ಯಾಕ್ವರ್ಡ್ ಕ್ಲಾಸಸ್ ಡೇಟಾ ಅಂತ ಹೆಸರಿಡ್ತಾರೆ. ಅದನ್ನು ನಾಳೆ ಪ್ರೆಸೆಂಟ್ ಮಾಡ್ತಾ ಇರೋದು ಜಯಪ್ರಕಾಶ್ ಹೆಗಡೆ. ಸೊ ಲೋಕಸಭೆ ಚುನಾವಣೆಗೆ ಇದು ಬಹಳ ದೊಡ್ಡ ಮೈಲಿಗಲಾಗ್ಬಿಡುತ್ತಾ? ಇದು 3ನೇ ಪ್ರಶ್ನೆ. ಬಹುಶಃ ಬಹಳ ಜನ ಕೇಳ್ತಾ ಇರಬಹುದು, ಆದರೆ ಐ ಡೋಂಟ್ ಥಿಂಕ್ ಸೊ. ಕಾರಣ ಏನು ಅಂತಂದ್ರೆ, ಯಾವುದಾದ್ರೂ ಒಂದು ವರದಿ ಬಂದಾಗ ಅದಕ್ಕೆ ಮೆಂಬರ್ ಸೆಕ್ರೆಟರಿ ಸೈನ್ ಕೂಡ ಆಗಿ ಅದು ಪಾಸ್ ಆಗಬೇಕಾದಂತ ಸಂದರ್ಭ ಬಂದಾಗ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಅಂತ ಮಾಡಬೇಕಾಗತ್ತೆ. ಇದು ಸರ್ಕಾರದ ಕಾನೂನು, ಸರ್ಕಾರದ ರೀತಿ ಮತ್ತು ರಿವಾಜು. ಆ ಸಬ್ ಕಮಿಟಿ ಏನ್ ಮಾಡುತ್ತೆ, ಕ್ಯಾಬಿನೆಟ್ ಸಬ್ ಕಮಿಟಿ, ಅವರು ಅದನ್ನ ಹಲವು ತಿಂಗಳ ಕಾಲ ಅದನ್ನ ಪ್ರಾಸೆಸಿಂಗ್ ನಲ್ಲಿ ಇಡ್ತಾರೆ, ಅದನ್ನ ಓದ್ತಾರೆ, ಅದನ್ನ ಪರಾಮರ್ಶಿಸ್ತಾರೆ, ಅದನ್ನ ಗಮನಿಸ್ತಾರೆ, ಅದನ್ನ ಅಧ್ಯಯನ ಮಾಡ್ತಾರೆ, ಅದನ್ನ ನೋಡ್ತಾರೆ. ಅದಾದ ನಂತರದಲ್ಲಿ ಬಹುಶಃ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಮಗೆ ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತ ಒಂದು ಕಂಪ್ಲೀಟ್ ಡೇಟಾ ಸಿಗುವ ಸಾಧ್ಯತೆ ಇದೆ. ಒಂದು ವೇಳೆ ನಾಳೆ ಏನಾದರೂ ಇವರು ಪ್ರೆಸೆಂಟ್ ಮಾಡಿದರೆ ನಮಗೆ ಡೇಟಾ ಸಿಕ್ಬಿಡುತ್ತಾ? ಐ ಆಮ್ ನಾಟ್ ಶ್ಯೂರ್. ಸಿಗಬಹುದು 50-50, ಅಥವಾ ಇದು ಲೋಕಸಭಾ ಚುನಾವಣೆಗೆ ಪ್ರಬಲದ ದೊಡ್ಡ ಅಸ್ತ್ರ ಆಗುತ್ತಾ? ಐ ಆಮ್ ನಾಟ್ ವೆರಿ ಶ್ಯೂರ್. ಯಾಕೆಂತಂದ್ರೆ ಕ್ಯಾಬಿನೆಟ್ನ ಸಬ್ ಕಮಿಟಿಯ ಮುಂದೆ ಇಡದೆ, ಅವರು ಅದನ್ನು ಪರಾಮರ್ಶಿಸದೆ ಅದು ಹೊರಗೆ ಬರುವುದಕ್ಕೆ ಸಾಧ್ಯ ಇಲ್ಲ. 3ನೇ ವಿಷಯ, ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಏನು ಅಂತಂದ್ರೆ, ಇಬ್ಬರು ನಾಯಕರ ನಡುವಿನ ಸಮರಕ್ಕೆ ಇದು ನಾಳೆಯಿಂದ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಸಾಕ್ಷಿಯಾಗಬಹುದು. DK ಶಿವಕುಮಾರ್ ಈಗ ಕರ್ನಾಟಕದಲ್ಲಿ ಇಲ್ಲ, ಅವರು ಶಿಮ್ಲಾದಲ್ಲಿದ್ದಾರೆ. ಅಲ್ಲಿ ಸರ್ಕಾರದಲ್ಲಿ ಏನೋ ಎಡವಟ್ಟಾಗಿದೆ, ಅದನ್ನು ವಿಚಾರಿಸ್ಕೊಳ್ಳೋಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ನಾಳೆ ಸಿದ್ದರಾಮಯ್ಯನವರ ಮುಂದೆ ಈ ಜಾತಿ ಗಣತಿಯ ರಿಪೋರ್ಟ್ ಏನಾದರೂ ಬಂತು ಅಂತ ಅನ್ಕೊಳ್ಳಿ, ಇಲ್ಲಿ DK ಶಿವಕುಮಾರ್ ಅವರ ವಿರೋಧ ಬಹಳ ಸುಸ್ಪಷ್ಟವಾಗಿದೆ. ಯಾಕೆ ಅಂತಂದ್ರೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಪ್ರಬಲ ನಾಯಕ DK ಶಿವಕುಮಾರ್ ಅವರು ಒಂದು ಸಿಗ್ನೇಚರ್ ಕೂಡ ಮಾಡಿದ್ರು. ಹಲವು ನಾಯಕರು ಮತ್ತು ಹಲವು ಶಾಸಕರು ಈ ಜಾತಿ ಗಣತಿ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡೋದು ಬೇಡ ಅಂತ ಸಿದ್ದರಾಮಯ್ಯನವರಿಗೆ ಇಲ್ಲಿ ಕೇಳ್ಕೊಂಡಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ
tomorrow is going to be a very interesting day politically, historically and socially, economically and educationally. ನಾವು ಕಾದ್ ನೋಡೋಣ ಏನಾಗುತ್ತೆ ಅಂತ ಲೀನಶ್ರೀ. ಥ್ಯಾಂಕ್ ಯು ಚಂದನ್ ಶರ್ಮಾ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.